ಮಾಡಿ ಪುನಃ ಜನರ ವ್ಯವಸ್ಥೆಯನ್ನು ಮಂತ್ರಾಲಯ. ಪಟ್ಟಣದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಪ್ರೌಢಶಾಲಾ ವಿಭಾಗದ ಹಿಂದಿ ಭಾಷಾ ಶಿಕ್ಷಕಿಯಾಗಿ ಸುಮಾರು 28 ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿದ್ದು ಈಗ ವರ್ಗಾವಣೆಗೊಂಡ ಶಹನಾಜ್ ಬಾನೂರವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಈ ವೇಳೆ ಮುಖ್ಯ ಶಿಕ್ಷಕರಾದ ಶಿವಕುಮಾರ್ ಮಾತನಾಡಿ, ನಮ್ಮ ಸಹೋದ್ಯೋಗಿ ನಮ್ಮಿಂದ ದೂರಾದ ಬೇರೆ ಯಾವುದೋ ಶಾಲೆಗೆ ವರ್ಗಾವಣೆ ಆಗಿರುವುದು ಬೇಸರದ ಸಂಗತಿ. ಆದರೆ ಅದೇ ಶಾಲೆಗೆ ಮುಖ್ಯ ಶಿಕ್ಷಕಿಯಾಗಿ ಪದೋನ್ನತಿ ಪಡೆದು ನೇಮಕಗೊಂಡಿರುವುದು ತುಂಬಾ ಖುಷಿ ತಂದಿದೆ. ತಂದೆ ದುಡಿದ ಪರಿಶ್ರಮ ಯಾರಿಗೂ ತಿಳಿಯೋದಿಲ್ಲ, ಆದರೆ ಅಮ್ಮ ಮಾಡಿಕೊಟ್ಟಿದ್ದು ನೆನಪಿರುತ್ತೆ. ಅದೇ ರೀತಿ ನಮ್ಮ ಶಾಲೆಯಲ್ಲಿ ಸುದೀರ್ಘ 28 ವರ್ಷಗಳ ಕಾಲ ಶಿಕ್ಷಕ ಸೇವೆ ಸಲ್ಲಿಸಿದಂತಹ ಶಹನಾಜ್ ಬಾನೂರ್ ಅವರು ಇಲ್ಲಿಯ ತನಕ ಎಲ್ಲ ವಿದ್ಯಾರ್ಥಿಗಳ ಒಡನಾಟದಿಂದ ಬೆರೆತು ನೀಡಿದ ಶಿಕ್ಷಣದ ಹಾದಿಯಲ್ಲಿ ಗಳಿಸಿದಂತಹ ಸ್ಥಾನ ಇನ್ನೂ ಅವರಿಗೆ ಕಡಿಮೆಯಾಗುತ್ತದೆ. ಯಾಕಂದರೆ ಅವರು ಬಡ್ತಿ ಪಡೆದು ಮುಖ್ಯ ಶಿಕ್ಷಕಿಯಾಗಿ ಶಾಲೆಯ ಎಲ್ಲ ಜವಾಬ್ದಾರಿಯುತ ಆಡಳಿತ ಸೇವೆಯನ್ನು ಸಹ ನಿರ್ವಹಿಸಬೇಕು. ನಾನು ಇಲ್ಲಿಗೆ ಬಂದು 1 ವರ್ಷದ ನಮ್ಮಿಬ್ಬರ ಸಹೋದರತ್ವ ಬಾಂಧವ್ಯದ ಕ್ಷಣವನ್ನು ಮರೆಯುವಂತಿಲ್ಲ ಅಂತ ಹೇಳಿದರು. ವರ್ಷ ಆಯ್ತು ಅಷ್ಟೇ. ಆದ್ರೂ ಕೂಡ ಅವ್ರ ಬಗ್ಗೆ ಖುಷಿ ಅನ್ಸುತ್ತೆ. ಯಾಕಂದ್ರೆ ಯಾರೇ ಒಬ್ಬ ಶಿಕ್ಷಕ ತನ್ನ ಶಿಕ್ಷಕ ವೃತ್ತಿನಲ್ಲಿ ಟೀಚಿಂಗ್ ಮಾಡಿ ಅದ್ರ ಮೂಲಕ ಗಳಿಸೋದೇ ದೊಡ್ಡದು. ಮುಖ್ಯ ಶಿಕ್ಷಕರಾಗಿ ಮಾಡುವಂಥದ್ದು ಕೇವಲ ಅಡ್ಮಿನಿಸ್ಟ್ರೇಷನ್ ಅಷ್ಟೇ, ಅದು ಮಕ್ಕಳಿಗೆ ಗೊತ್ತಿರಲ್ಲ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಶಹನಾಜ್ ಬಾನು ಅವರು, ನಾನು ಇಲ್ಲಿಗೆ ಬಂದ ಕ್ಷಣದಿಂದ ನನ್ನ ಎಲ್ಲ ಸಹ ಶಿಕ್ಷಕರು ನನ್ನೊಂದಿಗೆ ಉತ್ತಮ ಬಾಂಧವ್ಯದಿಂದ ಸಹಕರಿಸಿದ್ದಾರೆ. ನನ್ನ ವೃತ್ತಿ ಬದುಕಿನಲ್ಲಿ ಅತಿ ಹೆಚ್ಚು ಕ್ಷಣಗಳನ್ನು ಇಲ್ಲಿಯೇ ಕಳೆದಿದ್ದೇನೆ. ಇಲ್ಲಿನ ಎಲ್ಲ ವಿದ್ಯಾರ್ಥಿಗಳು, SDMC ಸದಸ್ಯರು, ಪೋಷಕ ವೃಂದದವರು ಹಾಗೂ ಅರೆಹಳ್ಳಿ ಎಲ್ಲರೂ ನನ್ನನ್ನು ಗೌರವಿಸುತ್ತಿದ್ದರು. ಅದು ನನಗೆ ಹೆಮ್ಮೆ ಎನಿಸುತ್ತೆ. ಎಲ್ಲ ನನ್ನ ವಿದ್ಯಾರ್ಥಿಗಳೇ, ನಾನು ಹಲವು ಬಾರಿ ವಿದ್ಯಾಭ್ಯಾಸದ ಸಮಯದಲ್ಲಿ ನಿಮಗೆ ಹಲವು ರೀತಿಯಲ್ಲಿ ದಂಡಿಸಿರಬಹುದು. ಅದೆಲ್ಲ ನಿಮ್ಮ ಒಳ್ಳೆಯ ಭವಿಷ್ಯಕ್ಕಾಗಿ. ನಿಮ್ಮ ಶೈಕ್ಷಣಿಕ ಕ್ಷಣ ಮತ್ತೆಂದು ಮರುಕಳಿಸುವುದು. ಅದರಿಂದ ಎಲ್ಲರೂ ಶ್ರದ್ಧೆಯಿಂದ ಓದಿ ಹೆಚ್ಚಿನ ಅಂಕಗಳನ್ನು ಪಡೆದು ಒಳ್ಳೆಯ ಭವಿಷ್ಯವನ್ನು ರೂಪಿಸಿಕೊಳ್ಳಿ ಅಂತ ಹೇಳಿದರು. ಅಂದರೆ ಬಿಡಿ, ನಂದೆಲ್ಲ ಬ್ಯಾಂಕ್ ಕೆಲಸಗಳಿಂದ ಹಿಡಿದು ಎಲ್ಲ ಕೆಲಸ ತಮ್ಮಂತರ ಅವರೇ ನಾನು ಮಾಡ್ತಾ ಇದ್ದಿದ್ದು. ಏನು ಕೆಲಸ ಒಂದಿನೂ ಬೇಜಾರು ಮಾಡಲಿಲ್ಲ. ಹೇಳಿದ ತಕ್ಷಣ ಹ್ಞೂ ಅಂತ ಒಪ್ಕೊಂಡು ಖುಷಿಯಾಗಿ ಮಾಡ್ತಾಯಿದ್ರು. ನನಗೆ ಎಲ್ಲಿ ಬೇಕಾದ್ರೂ ಬೈಕಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ನಡೀರಿ ಮೇಡಮ್ ಮಾಡ್ಕೊಬರೋಣ ಅಂತ ತುಂಬ ಸಂತೋಷ ಆಗ್ತಾಯಿತ್ತು. ಅದೇ ರೀತಿ ನವೀನ್ ಸರ್ ಇತ್ತೀಚೆಗೆ ಬಂದರು, ತುಂಬ ಕೇಳ್ತಾಯಿದ್ರು ನನ್ನ ಹತ್ರ. ನಾನು ಹೇಳ್ತಾಯಿದ್ದೆ, ನಾನು ಇಲ್ಲಿ ಓದ್ತಾಯಿದ್ರೆ ನನ್ನ ಸ್ಟೂಡೆಂಟ್ ಆಗ್ತಾಯಿದ್ರಿ ನೀವು ಅಂತ. ಒಳ್ಳೆಯ ವ್ಯಕ್ತಿ ನೀವು, ಅವರಿಂದನೂ ತುಂಬ ಕಲಿಬೋದು. ಹಾಗೆ SDMC ಮೆಂಬರ್ಸ್ ಅಷ್ಟೇ ಬಹಳ ಒಳ್ಳೆಯವರು. ಅದೇ ರೀತಿ ಇವರಿಂದ ತಗೊಂಡ್ರೆ ವಿಜಯ್ ನನ್ನ ಸ್ಟೂಡೆಂಟ್. ವಿಜಯ ಪಾಪ ಎಷ್ಟು ಒಳ್ಳೆ ಹುಡುಗ ಅಂದರೆ ಗಣೇಶನ ಜೊತೆಗೆ ಅವ್ನು ಕರ್ಕೊ ಬರ್ತಾ ಇದ್ದ. ಈ ಸಂದರ್ಭದಲ್ಲಿ ಶಾಲಾ ಶಿಕ್ಷಕರು ಹಾಗೂ ವಿದ್ಯಾರ್ಥಿ ವೃಂದದವರು ಹಾಜರಿದ್ದರು. ನಾನು ಕಳೆದ 10 ವರ್ಷಗಳಿಂದಲೂ ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷನಾಗಿ ಸೇವೆ ಸಲ್ಲಿಸಿದ್ದು ತೃಪ್ತಿ ಇದೆ. ಮುಂದೆ